ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ಯೋತಿ ನಿವಾಸ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀವಿ. ನಾವು ಚೆನ್ನಾಗಿದ್ದೀವಿ. ನಮ್ಗೆ ಮನೆ ಕೆಲಸ ತುಂಬಾ ಜಾಸ್ತಿ ಆಗಿದೆ. ಕೆಲಸ ತುಂಬಾ ಜೋರು, ಫ್ರೀನೇ ಇಲ್ಲ. ಯಾಕಂದರೆ ಹಬ್ಬ ಕೊಂಡ ಅಲ್ವ, ಅದರಿಂದ ಮನೆಯೆಲ್ಲ ಒಂದು ಕಡೆಯಿಂದೆಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದೀವಿ. ಅದು ಮ್ಯಾಟ್ ಅಂಟಿಸೋದು ಎಲ್ಲ ಇರೋದ್ರಿಂದ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಆಗೋಯ್ತು. ಅದರಿಂದ ಇನ್ನು ನೆನ್ನೆ ಎಲ್ಲ ಮ್ಯಾಟ್ ಗಿಟ್ ಎಲ್ಲ ಅಂಟಿಸಾಯಿತು. ಅಂದರೆ ಇವಾಗ ಮಂಗಳವಾರ ನಾನು ಇದು ಎಲ್ಲನೂ ಮ್ಯಾಟೆಲ್ಲ ಅಂಟಿಸಾದ್ಮೇಲೆ ಎಲ್ಲನೂ ತೊಳೆದು ಬಿಡಬೇಕಲ್ಲ. ಇನ್ನು ಎಲ್ಲನೂ ಒಂದು ಕಡೆಯಿಂದ ತೊಳೆದು ಡಬ್ಬಿ ಗಿಬ್ಬಿ ಅವನ್ನೆಲ್ಲ ತೊಳೆದು ಎಲ್ಲನೂ ಕ್ಲೀನಾಗೆಲ್ಲ ಜೋಡಿಸ್ಕೊಳ್ಳೋ ಅಂತೇಳಿ ಬೆಳಿಗ್ಗೆ ಎದ್ದು ತಿಂಡಿ ಮಾಡಿ ತಿನ್ಕೊಂಡು ಅಡುಗೆ ಮಾಡಿ ಇಟ್ಬಿಟ್ಟು ಹಿಂದ್ಗಡೆ ಕೆಲಸ ಶುರು ಮಾಡ್ಕೊಂಡು ಎಲ್ಲರೂ ಸದ್ಯ ಮಕ್ಳಿಗೆ ರಜೆ ಇರೋದ್ರಿಂದ ನನಗೆ ಒಬ್ಳಿಗೆ ಏನು ರಿಸ್ಕ್ ಐತೆಯಲ್ಲ, ಇಬ್ಬರು ಮಕ್ಕಳು ಸೇರಿ ಕೆಲಸನ ಮಾಡಿಕೊಡ್ತಾವ್ರೆ. ಅದು ಅನುಕೂಲ ಒಂದು ರೀತಿ ನಂಗೆ ತುಂಬಾ ಅನುಕೂಲ ಆಯಿತು. ಈಗ ಅವ್ರಿಗೇನಾರು ಕ್ಲಾಸ್ ಇದ್ಬಿಟ್ಟಿದ್ರೆ ಆಯ್ತಾನೆ ಇರಲಿಲ್ಲ ಅಂತಂತೀನಿ. ಯಾಕಂದ್ರೆ ಅವರು ಕಾಲೇಜಿಗೆ ಹೋಗ್ಬೇಕು. ಅವ್ರನ್ನ ಬೆಳಗ್ಗೆನಾಗೆ ಅವ್ರನ್ನೂ ಕಾಲೇಜ್ ರೆಡಿ ಮಾಡಿ ಕಳಿಸ್ಬೇಕು. ಅವ್ರನ್ನ ತಿಂಡಿ ಮಾಡಿ ಅವ್ರಿಗೆ ಬಾಕ್ಸ್ಗೆ ಹಾಕಿ ಅವ್ರಿಗೆ ಕಳಿಸ್ಬಿಟ್ಟು ನಾನು ತಿಂಡಿ ತಿನ್ಕೊಂಡು ನಾವು ಒಬ್ಬಳೇ ಕೆಲಸ ಮಾಡಿರ್ತಿದ್ದರೆ ಹಿಂಸೆನೇ ತೊಂದರೆನೇ ಆಗ್ಬಿಡೋದು ನಂಗೆ. ಅದರಿಂದ ಅವರು ಮನೇಲಿರೋದ್ರಿಂದ ನಂಗೆ ಇನ್ನಷ್ಟು ಕೆಲಸ ಬಗ್ಗೆ ಏನೂ ತೊಂದರೆ ಆಯ್ತಿಲ್ಲ. ಬೇಗನೆ ಕೆಲಸನ ಎಲ್ಲ ಜೊತೆಲಿರೋದ್ರಿಂದ ಮುಗಿಸ್ಕೊತಿದ್ವಿ. ಮೊದಲೇ ಗಾದೆ ಮಾತಾಡ್ತಾರೆ ನೋಡಿ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ಆ ರೀತಿ ನಾವು ಎಲ್ಲರೂ ಸೇರಿ ಒಟ್ಟಾಗಿ ಕೆಲಸ ಮಾಡ್ತಾಯಿರೋದ್ರಿಂದ ಬೇಗನೆ ಕೆಲಸ ಆಯ್ತದೆ. ಒಂದಿನೆಲ್ಲ ಅಟ್ಲೆಲ್ಲ ಕ್ಲೀನ್ ಮಾಡಿದ್ನೋ, ಮತ್ತು ನೆಕ್ಸ್ಟ್ ಡೇ ಎಲ್ಲನೂ ಮ್ಯಾಟ್ ಗಿಟ್ ಎಲ್ಲ ಅಂಟಿಸಿ ಎಲ್ಲ ಮಾಡಿದ್ನೋ. ಇನ್ನು ಇವತ್ತು ಇಲ್ಲಿ ಎಲ್ಲನೂ ಈ ಮನೆಯೆಲ್ಲ ಕ್ಲೀನ್ ಮಾಡಿಬಿಡೋ ಅಂತೇಳಿ, ಅಂದರೆ ಎಲ್ಲನೂ ನೀರು ಹಾಕೊಂಡು ತೊಳೆದು ಗಿಳ್ದೆಲ್ಲ ಮಾಡೋ ಅಂತೇಳಿ ಎಲ್ಲನೂ ಮಾಡ್ತಾಯಿದ್ದೀವಿ. ಇನ್ನು ನಾವು ಈ ಮನೇನ ನಾವು ತಗಡಲ್ಲಿ ಮಾಡಿರೋದು. ತಗಡು ಸುತ್ತಲೂ ತಗಡ್ಬಿಡ್ತು ಮೇಲೆ ಸೀಟ್ ಹಾಕಿರೋದು ಅಂತ ಅಂದ್ವಲ್ಲ, ಆ ಮನೇಲಿ ಇವಾಗ ಅಡುಗೆ ಎಲ್ಲ ಮಾಡೋದೆಲ್ಲ ಈ ಮನೇಲೇನು. ಈ ಮನೇಲೇ ಜಾಸ್ತಿ ಎಲ್ಲ ಅಡುಗೆ ಮಾಡೋದು, ಊಟ ತಿಂಡಿ ಎಲ್ಲ ಇಲ್ಲಿ. ಇನ್ನು ಹೊಸ ಮನೇಲಿ ಏನೂ ಮಾಡಿಲ್ಲ. ಯಾಕಂದ್ರೆ ಹೊಸ ಮನೆ ಹೋಗೋಕೆ ಮುಂಚೆ ಅಲ್ಲಿ ಹೊಲ ಹಸ್ಬಾರ್ದು, ಅಡುಗೆ ಮಾಡಬಾರ್ದು ಅನ್ನೋ ಸಂಪ್ರದಾಯ ಅದಲ್ಲ. ಅದರಿಂದ ಆ ಮನೇಲಿ ನಾವು ಏನೂ ಮಾಡಿಲ್ಲ. ಅದು ಹಂಗೆ ಸುಮ್ಮನೆ ಮಲ್ಕೊಳ್ಳೋಕೆ ಮತ್ತು ದೇವ್ರ ಪೂಜೆ ಗೀಜೆ ಮಾಡೋಕೆ ಅಷ್ಟಕ್ಕೆ ಮಾತ್ರ ಬಳಸಿದ್ದೀವಿ. ಇನ್ನು ಆ ಮನೆ ಏನೂ ಕ್ಲೀನ್ ಮಾಡಿಲ್ಲ. ಅದೇನೋ ಒಂದಿನ ಆಯ್ತಿದೆ. ಅದರಲ್ಲಿ ಏನು ಅಷ್ಟೊಂದು ರಿಸ್ಕ್ ಇಲ್ಲ. ಯಾಕಂದ್ರೆ ಅಡುಗೆ ಏನೂ ಮಾಡಲ್ವಲ್ಲ. ಈ ಮನೇಲಿ ಅಡುಗೆ ಗಿಡ್ಗೆ ಮಾಡೋದ್ರಿಂದ ಈ ಮನೇಲಿ ಕೆಲಸ ಜಾಸ್ತಿ ಇರ್ತದೆ ಅಂದ್ಬಿಟ್ಟು ಈ ಮನೇನ ಫಸ್ಟ್ ಮುಗಿಸ್ಕೊಳ್ಳೋ ಅಂತೇಳಿ ಮುಗಿಸ್ತಾಯಿದ್ದೀವಿ. ನಾನು ಎಲ್ಲನೂ ಮೇಲೆಲ್ಲವೂ ಸ್ಟ್ಯಾಂಡೆಲ್ಲ ಸೀಟಿ ನಾನು ಡಬ್ಬಿವು ಅಂದರೆ ಐಟಮ್ಗಳು ಆ ಕಡೆಯಿಂದೆಲ್ಲ ಗ್ರೋಸರಿ ಐಟಮ್ ಅವನ್ನೆಲ್ಲ ಹಾಕಿರೋ ಡಬ್ಬಿಯವನ್ನೆಲ್ಲನೂ ತೊಳೆದು ಆ ಪಾತ್ರೆ ಗೀತ್ರವನ್ನೆಲ್ಲ ತೊಳೆದು ನಾ ಕ್ಲೀನ್ ಮಾಡ್ಕೊತಾಯಿದ್ದೆ. ಇನ್ನು ನನ್ನ ಮಕ್ಕಳಿಬ್ರು ಫ್ರಿಜ್ಜು ಈ ಮನೆಗೆ ಎತ್ಕೊಂಬಂದಿದ್ನಲ್ಲ ನೋಡಿ, ಆ ಮನೆಯಿಂದ ಈ ಮನೆಗೆ ಫ್ರಿಜ್ಜು ಎತ್ಕೊಬಂದು ಮಂಚ ಎಲ್ಲ ಈ ಕಡೆ ಶಿಫ್ಟ್ ಮಾಡಿ ಎಲ್ಲ ಮಾಡಿದ್ವಲ್ಲ, ಅದರಿಂದ ಅವರು ಫ್ರಿಜ್ನೆಲ್ಲ ತೊಳೆದು ಮತ್ತು ಈರುಳ್ಳಿ ಪುಟ್ಟಿ, ಪಾತ್ರೆ ಸ್ಟ್ಯಾಂಡು ಎಲ್ಲನೂ ಅವರೇ ತೊಳ್ಕೊಟ್ರು ಇಬ್ರು. ಇನ್ನು ಫ್ರಿಜ್ಜು ನನ್ನ ಮಗನೇ ತೊಳೆದ್ನ, ಅವನೊಬ್ಬನೇ. ಅವನು ಫ್ರಿಜ್ ತೊಳಿತಾಯಿದ್ನ. ಈ ಕಡೆ ನನ್ನ ಮಗಳು ಈ ಕಡೆ ಒಂದು ಶೋಕೇಸ್ ರೀತಿ ಮಾಡಿಸ್ಕೊಂಡಿದ್ದೀನಿ, ಅದನ್ನೆಲ್ಲ ಅವಳು ಕ್ಲೀನ್ ಮಾಡಿಕೊಟ್ಲು. ಇನ್ನು ಅವನನ್ನು ಮಮ್ಮಿ ತೊಳೆಯವನ್ನೆಲ್ಲ ಇವತ್ತೆಲ್ಲನೂ ತೊಳೆದಾಕ್ಬಿಡ್ತೀನಿ ಅಂತೇಳಿ ಚೇರ್ನು, ಸ್ಟೂಲು ಮತ್ತು ಫ್ರಿಜ್ ಮಡಗೋ ಸ್ಟ್ಯಾಂಡು, ಫ್ರಿಜ್ ಐಟಮು ಎಲ್ಲನೂ ಸ್ಟೂಲ್ ಇರೋವನ್ನೆಲ್ಲನೂ ತೊಳೆದ್ನ. ಇನ್ನು ಎರಡು ಫ್ಯಾನ್ ಉಳ್ಕೊಬಿಟ್ಟವ, ಅವು ತೊಳೆದಿಲ್ಲ. ಇನ್ನು ಇವತ್ತು ಅವನ್ನೆಲ್ಲ ತೊಳೆದು ಕೂತ್ಕೊಂಡ್ರೆ ಇನ್ನು ಮನೆ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತೇಳಿ ಆ ಫ್ಯಾನ್ ನಾಳೆ ತೊಳ್ಕೊಳೋಗ್ಬಿಡೋಕಂದ ಅಂತೇಳಿ ಆ ಫ್ಯಾನು ತೊಳೆಸೋಕೆ ಕೊಡಲಿಲ್ಲ. ಈ ಮನೇಲಿ ಸದ್ಯಕ್ಕೆ ಈಗ ಏನೇನು ಜೋಡಿಸ್ಕೋಬೇಕು ಮನೆಗೆ ಐಟಮ್ಗಳ ಅಷ್ಟು ಮಾತ್ರ ತಗೊಂಡು ಎಲ್ಲನೂ ತೊಳ್ದಂಗಾಯಿತು. ಇನ್ನು ಅವನಂತೀನಿ, ಇದೇನು ಮಮ್ಮಿ ಇಷ್ಟೆಲ್ಲ ಮಾಡ್ತಾಯಿದ್ದಾರೆ, ಎಲ್ಲರ ಮನೇಲಿ ಹಿಂಗೆ ಮಾಡ್ತಾರೆ, ಏನು ತಗಡು ಮನೆಯೂ ಸುಧಾ ನೀವು ನೀರು ಹಾಕೊಂಡೆಲ್ಲ ತೊಳಿತಿದ್ದಾರಲ್ಲ ಅಂದ್ಕೊಂಡು ಅಂದರು ಇಬ್ಬರು. ನನ್ನ ಮಗಳು ಹಂಗೆ ಅಂದ. ಅದಕ್ಕೆ ನಾನು ಬಿಡೋಕಂದ್ರೆ ಎಲ್ಲ ಧೂಳು ಆಗ್ಬಿಟ್ಟದ. ಅಪ್ಪ ಮನೇಲೇ ಕೆಲಸ ಮಾಡ್ತಿತ್ತಲ್ಲ, ಮನೇಲೇ ನೀರು ಕುಂಟೆಲ್ಲ ಮಾಡೋದು, ಸ್ಯಾಂಡ್ರಿ ಗಿಂಡ್ರಿ ಹೊಡೆದಿರೋದೆಲ್ಲ ಧೂಳು ಕೂತದೆ, ನಮಗೆ ಅನುಕೂಲ ಅಲ್ವ ಎಲ್ಲ ತೊಳೆದು ನೀಟಾಗಿ ಇಟ್ಕೊಂಡ್ರೆ ಅಂತೇಳಿ ಎಲ್ಲನೂ ನೀರು ಹಾಕೊಂಡು ಎಲ್ಲ ತೊಳೆದ್ನು. ಎಲ್ಲ ತೊಳೆದ್ಬಿಟ್ಟಾದ್ಮೇಲೆ ಇನ್ನು ಬಕೀಟು ಎಲ್ಲ ಅಂದರೆ ರಾಗಿ ಹಸಿಟ್ಟಿನ ಬಕೀಟು ಮತ್ತು ಗೋಧಿ ಹಸಿಟ್ಟು ಬಕೀಟು ಅವೆಲ್ಲ ಇದ್ವಲ್ಲ, ಅವನ್ನೆಲ್ಲ ಜೋಡಿಸೋ ಹೊತ್ಲಿ ಅಕ್ಕಿ ತುಂಬ ಮಡಿಕೊಂಡಿದ್ದ ಬಕೀಟು ಖಾಲಿಯಾಗಿತ್ತು. ಅಂದರೆ ಅಕ್ಕಿನ ಒಂದ್ರಿಗೆ ಅಕ್ಕಿ ಇಟ್ಟಿರಲಿಲ್ಲ, ಒಂದು ಸ್ವಲ್ಪ ಅಕ್ಕಿ ಇದ್ದದ್ದು. ಅದರಿಂದ ಅದನ್ನೂ ತುಂಬ ಇಟ್ಬಿಡು ಅಂತೇಳಿ ಅವ್ರ ಅಕ್ಕ ತಮ್ಮ ಇಬ್ಬರೇ ಸೇರಿಕೊಂಡು ಅಕ್ಕಿನ ಒಂದ್ರಿಗೆ ಹಾಕಿ ನುಚ್ಚನ್ನೆಲ್ಲ ತೆಗೆದು ಅಕ್ಕಿನೆಲ್ಲ ಸಪ್ರೇಟ್ ಮಾಡಿದ್ರು. ನುಚ್ಚಕ್ಕಿನೇ ಬೇರೆ ಮತ್ತು ದಪ್ಪಕ್ಕಿನೇ ಬೇರೆ ಮಾಡಿ ಮಡಗ್ತಿದ್ರು. ನಾನು ಅದರ ಅಕ್ಕಿ ತುಂಬ ಹಣ್ಣನ್ನು ತೊಳೆದ್ಕೊಟ್ಟು ಅವರು ಅದನ್ನ ಸೀಟಿ ಅಲ್ಲಿಗೆಲ್ಲ ನೀರನ್ನೆಲ್ಲ ಸೀಟ್ಬಿಟ್ಟು ಇರೋ ನೀರನ್ನೆಲ್ಲ ಸೀಟ್ಬಿಟ್ಟು ಅಕ್ಕಿ ತುಂಬ ಮಡಗಿದ್ರು. ಎಲ್ಲ ತುಂಬ ಮಡಗಾದ್ಮೇಲೆ ಮನೆಯೆಲ್ಲ ತೊಳೆದಾಯ್ತು. ಮನೆಯೆಲ್ಲ ಸೀಟಿ ಎಲ್ಲ ಮಾಡಿದ್ನು. ಅಷ್ಟು ಮಾಡೋ ಗಂಟನೇ ತುಂಬಾ ಟೈಮ್ ಆಗೋಯ್ತು. ಯಾಕಂದ್ರೆ ನಾವು ಅಡುಗೆ ಮಾಡಿ ಮಡಗ್ಬಿಟ್ಟು ತಿಂಡಿ ತಿನ್ಕೊಂಡು ಎಲ್ಲ ಶುರು ಮಾಡೋಷ್ಟು ಟೈಮ್ ಆದ್ದರಿಂದ ಕೆಲಸನೇ ಸಾಯಂಕಾಲ ಆಗೋಯ್ತೆಲ್ಲ ಮುಗಿಯೋದು. ಮನೆ ಕೆಲಸ ಅಂದ್ರೆ ಹುಡುಗಾಟನೆಯಲ್ಲಿ ಒಂದು ಕಡೆಯಿಂದ ಎಲ್ಲನೂ ಮಾಡ್ಕೊಬರ್ಬೇಕಲ್ಲ. ಅದರಿಂದ ಅವನು ಫ್ರಿಜ್ಜೆಲ್ಲ ತೊಳೆದು ಎಲ್ಲನೂ ಚೆಕ್ ಮಾಡಿ ಎಲ್ಲ ಜೋಡಿಸಿ ಅವನೇ ಎಲ್ಲನೂ ಜೋಡಿಸ್ದ. ಎಲ್ಲ ಚೆಕ್ ಮಾಡಾದ್ಮೇಲೆ
ಇನ್ನು ಸ 4 ಗಂಟೆ 5 ಗಂಟೆ ಅಷ್ಟೊತ್ತಿಗೆ ಹೊಟ್ಟೆ ಹಸಿತ, ಟೀ ಮಡಗಿ ಮಮ್ಮಿ ಅಂತಂದ್ರೆ ಅವ್ನಿಗೆ ಹಾಲು ಕಾಯಿಸ್ಕೊಟ್ಬಿಟ್ಟು ಅವ್ರಿಬ್ರಿಗೂ ನಾನು ಟೀ ಮಡಿಕೊಂಡು ಟೀ ಕುಡಿದ್ನು 5 ಗಂಟೆಯಲ್ಲಿ. ಇನ್ನೇನು ಅಂದ್ರೆ ಬಾಕಿ ಫ್ರಿಜ್ಗೆ ಜೋಡ್ಸೋಂಥ ಐಟಮ್ನೆಲ್ಲ ಜೋಡಿಸ್ಬಿಟ್ಟು ಮಡಗ್ಬಿಟ್ರೆ ಮುಗೀತು, ಇನ್ನೇನಿಲ್ಲ. ನನ್ನ ಮಗಳು ಅದನ್ನ ಟೀ ಕುಡ್ಕೊಂಡು ಅವಳು ಫ್ರಿಜ್ಜು ಜೋಡ್ಸೋದನ್ನೆಲ್ಲ ಜೋಡಿಸ್ದೆ. ಜೋಡಿಸಿ ಎಲ್ಲ ಆದಮೇಲೆ ಲಾಸ್ಟು ಫಿನಿಸಿಂಗ್ ಎಲ್ಲ ಆದಮೇಲೆ ಲಾಸ್ಟ್ ಈ ರೀತಿ ನಮ್ಮ ಮನೆ ಈ ರೀತಿ ಕಾಣ್ತದೆ ನೋಡಿ. ಯಾವ ರೀತಿ ಕಾಣ್ತಾಯಿದ್ದು, ಯಾವ ರೀತಿ ಇದ್ದು ಅಂತ ಎಲ್ಲರೂ ಕಮೆಂಟಲ್ಲಿ ತಿಳಿಸಿ. ಚೆನ್ನಾಗಿ ಜೋಡಿಸ್ಕೊಂಡಿದ್ದಾವ, ಚೆನ್ನಾಗಿ ಮಾಡಿದ್ದಾವ ಅಂತ. ಕಸ್ತೂಪುರ ಮಾರವ್ವ ಹಬ್ಬ ಇರೋದ್ರಿಂದ ಇಷ್ಟೆಲ್ಲ ಅಂದರೆ ಎಲ್ಲರೂ ಒಂದು ಕಡೆಯಿಂದ ಎಲ್ಲ ಡೆಕೋರೇಷನ್ ಮಾಡ್ದಂಗಾಯಿತು. ಒಂಥರ ತುಂಬಾ ಖುಷಿ ಆಯಿತು. ಮನೆ ರೀತಿ ಎಲ್ಲ ಕ್ಲೀನಿಂಗ್ ಆದಮೇಲೆ ನೋಡೋಕೆ ತುಂಬಾ ಖುಷಿ ಆಯಿತು. ಚೆನ್ನಾಗದ ಒಳ್ಳೆಯರು ನೋಡೋಕೆ ಅಂತೇಳಿ ಎಲ್ಲನೂ ಜೋಡಿಸಿ ಎಲ್ಲ ಇಟ್ಟಿವಿ. ಇಷ್ಟೆಲ್ಲ ಜೋಡಿಸಿಟ್ಟಿರೋ ಮಾಮೂಲಿ ಐದೇ ಕಥೆ ಆಯ್ತಿರುತ್ತೆ. ಯಾಕಂದ್ರೆ ತಿಂಡಿ ಮಾಡೋದಂತೆ, ಅಡುಗೆ ಮಾಡೋದಂತೆ, ಇನ್ನು ಎಲ್ಲ ಮಾಡೋದ್ರಿಂದ ಮನೆ ಅಂಟ್ಕೊತಾನೆ ಇರ್ತದೆ, ಜೋಡಿಸ್ತಾನೆ ಇರಬೇಕು, ಅಂಟ್ಕೊತಾನೆ ಇರ್ತದೆ. ಅದೇ ಕಥೆ ಅಲ್ವ. ನಾವು ಸಾಕಾಗೋಯ್ತೆ ಎಲ್ಲ ಮಾಡೋ ಗಂಟ, ಇನ್ನೇನು ಮಾಡೋಕ್ಕಾಗಲ್ಲಲ್ವ. ನಾವು ಮನೇಲಿ ನಮ್ಮ ಲೇಡೀಸ್ಗಳ ಕೆಲಸನೇ ಅದು. ಅಡುಗೆ ಮಾಡೋದಂತ, ಬೆಳಗೋದಂತ, ತೊಳೆಯೋದಂತ, ಬಟ್ಟೆ ಒಗೆಯೋದಂತ ಅನ್ನೋದೆಲ್ಲ ಮಾಮೂಲಿ ಇದ್ದೇ ಇರ್ತವೆ ನೋಡಿ. ಅದರಿಂದ ಇನ್ನು ನಾನು ಎಲ್ಲ ಡಬ್ಬಿ ಗಿಬ್ಬಿಯನ್ನೆಲ್ಲ ತೊಳೆದು ನೋಡಿ ಎಲ್ಲ ಖಾಲಿ ಮಾಡಿ ಜೋಡಿಸಿಟ್ಟಿನಿ. ಎಲ್ಲನೂ ತುಂಬ್ಕೋಬೇಕು. ನಾಳಕ್ಕೇನು ಪಾತ್ರೆನೆಲ್ಲ ಮಾಡಿಟ್ಟಿನಿ. ಇನ್ನು ಸಾಂಬಾರು ಅದ ಮಧ್ಯಾಹ್ನದೇ. ಇನ್ನು ಸಾಯಂಕಾಲಕ್ಕೆ ಈಗ ನೈಟು ಅನ್ನ ಮಾಡಿ ಊಟ ಮಾಡಿದ್ರೆ ಇವತ್ತಿನದು ಇಷ್ಟ ಆಗಿತ್ತು. ಇನ್ನು ನಾಳೆ ನೋಡೋಣ, ನಾಳೆ ಎಷ್ಟು ಯಾವ ರೀತಿ ಕೆಲಸ ಎಲ್ಲ ನಡೆದು ಅಂತ. ಮೊನ್ನೆಯಿಂದ ಚೆನ್ನಾಗಿ ತುಂಬಾ ಕೆಲಸ ಚೆನ್ನಾಗಿ ನಡೀತಾ ಇದೆ. ಯಾವುದೇ ರೀತಿ ರಿಸ್ಕ್ ಇಲ್ದೇ ಅಂದ್ರೆ ಯಾವುದೇ ರೀತಿ ಏನು ತೊಂದರೆಗಳಿಂದನೇ ಆರಾಮಾಗಿ ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಚೆನ್ನಾಗಿ ನಡೀತದೆ. ನಾಳೆ ನಾಳಿದ್ದಿನ 2 ದಿನ ಮಾಡಿಬಿಟ್ರೆ ಫಿನಿಸಿಂಗ್ ಆಗೋಯ್ತೆ ಕೆಲಸ. ಅದು 2 ಮಾಡಿಬಿಟ್ರೆ ಮುಗೀತು. ಇನ್ನು ಈ ಮನೆ ಒಂದು ಬಾಕಿ ಇದೆ. ಈ ಮನೆ ಒಂದು ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು. ಇನ್ನು ಈಚೆ ಇಲ್ಲಿ ಹೊರಗಡೆ ಒಂದು ಕನ್ನಡಿ ಹಾಕ್ಸಿದ್ದೀನಿ ಇಲ್ಲಿ. ಯಾಕಂದ್ರೆ ಮಕ್ಕಳು ಕಾಲೇಜ್ಗೆ ಹೋಗೋರು ಅವರು ರೆಡಿ ಗಿಡಿ ಆಗೋಕ್ಕೆ ಇಲ್ಲಿ ಹೊರಗಡೆ ಬೆಳಕು ಚೆನ್ನಾಗಿ ಬತ್ತಾ ಅಂತೇಳಿ, ಕನ್ನಡಿ ಬೆಳಕು ಚೆನ್ನಾಗಿ ಬತ್ತಾ ಅಂತೇಳಿ ಅಲ್ಲಿ ಹಾಕ್ಸಿ ಅದನ್ನೂ ಎಲ್ಲನೂ ಜೋಡಿಸಿ ಎಲ್ಲ ಇಟ್ಟು ಅದನ್ನೂ. ಇನ್ನು ಇಲ್ಲಿ ಒಂದು ಚಿಕ್ಕದಾಗಿ ಶೋಕೇಸ್ ಮಾಡಿಸಿದೆ ಅಂದರೆ ಒಂದು ವಾಟರ್ ಫ್ಲೋ ಅಂತಲೇ ಹೇಳ್ಬೋದು. ಆ ರೀತಿ ಮಾಡಿಸ್ಕೊಂಡಿರೋದು ಇಲ್ಲಿ ನೋಡಿ. ಇಲ್ಲಿ ಎಲ್ಲನೂ ಈ ರೀತಿ ಜೋಡಿಸ್ಕೊಂಡು ಇಟ್ಟಿದ್ದೀನಿ. ಅದನ್ನೂ ಒಂದು ಸ್ಟೆಪ್ಪಲ್ಲಿ ವಾಟರ್ ಬಾಟ್ಲು ಮತ್ತು ಇನ್ನೊಂದು ಸ್ಟೆಪ್ಪಲ್ಲಿ ಮಿಕ್ಸಿ ಮತ್ತು ಇದು ಫೋನ್ ಚಾರ್ಜ್ ಹಾಕೋರು ಫೋನ್ ಇಟ್ಕೊಳಕ್ಕಂಬಿಟ್ಟು ಅದನ್ನ ಖಾಲಿ ಸ್ಪೇಸ್ ಬಿಟ್ಟಿದ್ದೀನಿ, ಅದನ್ನ ಖಾಲಿ ಬಿಟ್ಟಿದ್ದೀನಿ. ಇನ್ನು ಇದು ದೇವ್ರ ಸ್ಟ್ಯಾಂಡು ಈ ಕಡೆ. ಇನ್ನು ದೇವ್ರ ಸ್ಟ್ಯಾಂಡ್ ಇವನ್ನೆಲ್ಲ ಕ್ಲೀನ್ ಮಾಡಬೇಕು. ಇನ್ನೆಲ್ಲ ಲಾಸ್ಟ್ ಎಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ದೇವ್ರ ಸಾಮಾನೆಲ್ಲನೂ ತೊಳೆದು ದೇವ್ರ ಫೋಟೋವನ್ನೆಲ್ಲ ರೆಡಿ ಮಾಡ್ಕೋಬೇಕು. ಇನ್ನು ನೆಕ್ಸ್ಟ್ ಅದರ ಮೇಲೆ ಫೋನ್ ಚಾರ್ಜರ್ನು ಮತ್ತು ವಾಚ್ ಗೀಚ್ ಅವನ್ನೆಲ್ಲ ಒಂದು ಬಾಕ್ಸ್ ತುಂಬಿಟ್ಟಿದ್ದೀನಿ. ಅದರ ಮೇಲೆ ಇನ್ನು ಕೊಬ್ಬರಿನ ಮತ್ತು 2-3 ಬಾಕ್ಸ್ ಅವನ್ನೆಲ್ಲ ಇಟ್ಕೊಂಡಿದ್ದೀನಿ. ಇನ್ನು ಫ್ರಿಜ್ಜು ನನ್ನ ಮಗನ ಎಲ್ಲನೂ ತೊಳೆದು ಎಲ್ಲನೂ ನನ್ನ ಮಗಳೆಲ್ಲನೂ ಜೋಡಿಸಿದ್ಲು. ಅಲ್ಲೆಲ್ಲ ಐಟಮ್ ಎಲ್ಲ ಅವಳೇ ತುಂಬಿದ್ಲು. ಇವ್ನು ನನ್ನ ಮಗ ಎಲ್ಲನೂ ತೊಳೆದ್ನ ನೋಡಿ. ಈ ರೀತಿ ಅದ. ಯಾವ ರೀತಿ ಇದ್ದು ಹೆಂಗಿದ್ದು ಅಂತ ಎಲ್ಲರೂ ವೀಡಿಯೋ ನೋಡಿದವ್ರು ಎಲ್ಲರೂ ಕಮೆಂಟಲ್ಲಿ ತಿಳಿಸಿ. ಗುಡ್ ನೈಟ್, ಶುಭರಾತ್ರಿ ಎಲ್ಲರಿಗೂ.